ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ವಿಷಾದ ಮತ್ತೆ ಜಯದ್ರಥನನ್ನ ಕೊಲ್ಲುವ ಪ್ರತಿಜ್ಞೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಮಹಾರಾಜ, ಆ ದಿನ ಯಾವಾಗ ಸೂರ್ಯನಾರಾಯಣ ಅಸ್ತನಾದ್ನೋ ಆಗ ಪ್ರಾಣಿಗಳ ಘೋರ ಸಂಹಾರ ನಿಲ್ಲತ್ತೆ. ಅಂದ್ರೆ ಒಬ್ರಿಗೊಬ್ರು ಕೊಲ್ತಾ ಇದ್ರಲ್ವಾ, ಅದೆಲ್ಲ ಸ್ಟಾಪ್ ಆಗುತ್ತೆ ಯಾವಾಗ ಸೂರ್ಯ ಅಸ್ತನಾದ ಮೇಲೆ. ಆಮೇಲೆ ಎಲ್ಲ ಸೈನಿಕರು ಕೂಡ ತಮ್ಮ ತಮ್ಮ ಚಾವಣಿಗಳಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಸಮಯಕ್ಕೆ ಅರ್ಜುನ ಕೂಡ ತನ್ನ ದಿವ್ಯಾಸ್ತ್ರಗಳಿಂದ ಸಂಶಬ್ದಕರನ್ನ ವಧಿಸಿ, ಅಂದ್ರೆ ಆ ಒಂದು ಕುಲದವರನ್ನೆಲ್ಲ ಅವನು ವಧೆ ಮಾಡಿ ರಥದಲ್ಲಿ ಕೂತ್ಕೊಂಡು ಶಿಬಿರದ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅವನು ಭಗವಂತ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಕೇಶವ, ಯಾಕೋ ಗೊತ್ತಿಲ್ಲ, ಈ ದಿನ ನನ್ನ ಹೃದಯ ಹೊಡ್ಕೊಳ್ತಾ ಇದೆ, ಇಡೀ ಶರೀರ ಶಿಥಿಲವಾಗ್ತಾ ಇದೆ, ಏನೋ ಒಂದು ಅನಿಷ್ಟವಾದಿದ್ದು ಖಂಡಿತವಾಗ್ಲೂ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಈ ರೀತಿ ಅನ್ಸೋದು ನನ್ನ ಹೃದಯದಿಂದ ಹೋಗ್ತಾನೆ ಇಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ನನ್ನ ಶರೀರ ಎಲ್ಲ ಒಂಥರ ಆಗ್ತಾ ಇದೆ, ಹೃದಯ ಎಲ್ಲ ಬಡ್ಕೊಳ್ತಾ ಇದೆ, ಏನೋ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಈ ಭೂಮಿ ಮೇಲೆ ಮತ್ತೆ ಸಂಪೂರ್ಣ ದಿಕ್ಕುಗಳಲ್ಲೂ ಆಗ್ತಾ ಇರುವಂತಹ ಭಯಂಕರವಾದಂತಹ ಉತ್ಪಾತ ಇದೆಯಲ್ಲ, ಅದು ನನ್ನನ್ನು ಭಯಗೊಳಿಸ್ತಾ ಇದೆ. ನೀವೇ ಹೇಳಿ, ನನ್ನ ಪೂಜ್ಯ ಅಣ್ಣನಾದಂತಹ ರಾಜ ಯುಧಿಷ್ಠಿರ ತಮ್ಮ ಮಂತ್ರಿಗಳ ಸಹಿತ ಸಕುಶಲವಾಗಿ ಇದ್ದಾರೆ ತಾನೇ ಅಂತ ಕೇಳ್ತಾನೆ. ಅಂದ್ರೆ ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ ತಾನೇ? ಯಾಕಂದ್ರೆ ಇಷ್ಟೆಲ್ಲ ನನಗೇನೇನೋ ಆಗ್ತಾ ಇದೆ ಅಂದ್ರೆ ನಮ್ಮ ಅಣ್ಣನ್ಗೆ ಏನೋ ತೊಂದರೆ ಆಗಿರ್ಬೋದಾ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಅದಕ್ಕೆ ಅವರು ಕ್ಷೇಮವಾಗಿದ್ದಾರೆ ತಾನೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಶೋಕಿಸ್ಬೇಡ, ಅಂದ್ರೆ ನೀನು ಏನು ಯೋಚನೆ ಪಡಬೇಡ, ಮಂತ್ರಿಗಳ ಸಹಿತ ನಿನ್ನ ಅಣ್ಣನಿಗೆ ಒಳ್ಳೆಯದೇ ಆಗುತ್ತೆ. ಈ ಅಪಶಕುನದ ಅನುಸಾರ ಬೇರೆ ಯಾವುದೋ ಆಗಿರಬಹುದು ಅನಿಷ್ಟ, ಅಂದ್ರೆ ನಿನ್ನ ಅಣ್ಣನಿಗಾಗಿದೆ ಅಂತ ನೀನು ತಿಳ್ಕೊತಾ ಇದೆಯಲ್ಲ, ಆ ರೀತಿ ಏನೂ ಆಗಿಲ್ಲ, ಬೇರೆ ಏನಾದರೂ ಆಗಿರಬಹುದು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಆಮೇಲೆ ಇಬ್ಬರೂ ಕೂಡ ಸಂಧ್ಯಾ ವಂದನೆಯನ್ನ ಮಾಡ್ತಾರೆ. ಆಮೇಲೆ ರಥದಲ್ಲಿ ಕೂತ್ಕೊಂಡು ಯುದ್ಧದ ಬಗ್ಗೆ ಮಾತಾಡ್ತಾ ಮುಂದೆ ಹೋಗ್ತಾರೆ. ಯಾವಾಗ ಚಾವಣಿಯ ಹತ್ರ ಬಂದು ತಲುಪಿದ್ರೋ ಆಗ ಅವನಿಗೆ ಆನಂದರಹಿತ ಮತ್ತೆ ಶ್ರೀಹೀನವಾಗಿರೋದನ್ನ ನೋಡ್ತಾನೆ. ಅಂದ್ರೆ ಅಲ್ಲೆಲ್ಲ ಸಂತೋಷ ಇದ್ದಿದ್ದು ಇಲ್ಲ, ಅಲ್ಲಿ ಲಕ್ಷ್ಮಿನೇ ಇಲ್ಲ. ಅಂದ್ರೆ ಏನು, ಅವರೆಲ್ಲರೂ ಕೂಡ ಚಿಂತಿತರಾಗಿರೋದು, ಆ ರೀತಿಯ ಒಂದು ವಾತಾವರಣ ಅವನಿಗೆ ಕಾಣಿಸುತ್ತಾಗ ಅವನು ಮೊದಲೇ ಅವನಿಗೆ ಚಿಂತೆ ಆಗ್ತಿತ್ತರ, ಈಗ ಇನ್ನೊಂದಷ್ಟು ಅವನಿಗೆ ಚಿಂತೆ ಶುರುವಾಯ್ತು. ಅವನು ಚಿಂತೆ ಮಾಡ್ತಾನೆ ಕೃಷ್ಣನಿಗೆ ಹೇಳ್ತಾನೆ, ಜನಾರ್ದನ, ಈ ದಿನ ಶಿಬಿರದಲ್ಲೆಲ್ಲ ಮಂಗಳದ ವಾದ್ಯಗಳೇ ಮೊಳಗ್ತಾ ಇಲ್ವಲ್ಲ, ದುಂದುಬಿಯ ನಾದನೂ ಇಲ್ಲ, ಶಂಖದ ಧ್ವನಿಯೂ ಇಲ್ಲ, ಮತ್ತೆ ವೀಣೆ ಕೂಡ ನುಡಿಸ್ತಾ ಇಲ್ಲ, ಮಂಗಳ ಗೀತೆಗಳು ಹಾಡ್ತಾ ಇಲ್ಲ, ಬಂಧಿ ಜನರು ಸ್ತುತಿಯನ್ನು ಕೂಡ ಮಾಡ್ತಾ ಇಲ್ಲ, ಹಾಡನ್ನೂ ಹಾಡ್ತಾ ಇಲ್ಲ. ಬಂಧಿ ಜನರು ಅಂದ್ರೆ ಹೊಗಳ್ತಾರಲ್ಲ ಅಂಥವ್ರು, ಅವರು ಕೂಡ ಹಾಡ್ತಾ ಇಲ್ಲ. ಮತ್ತೆ ನನ್ನ ಸೈನಿಕರೆಲ್ಲ ನನ್ನನ್ನು ನೋಡಿ ಮುಖವನ್ನ ಕೆಳಗಡೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರಲ್ಲ. ಈ ರೀತಿ ನಮ್ಮ ಸ್ವಜನರು ವ್ಯಾಕುಲವಾಗಿರೋದನ್ನ ನೋಡಿದ್ರೆ ನನ್ನ ಹೃದಯದ ಬಾಧೆ ಇದೆಯಲ್ಲ, ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಅದು ಹೋಗ್ತಾ ಇಲ್ಲ. ಈ ದಿನ ಪ್ರತಿದಿನದ ಹಾಗೆ ಸುಭದ್ರ ಕುಮಾರನಾದಂಥ ಅಭಿಮನ್ಯು ತನ್ನ ಸೋದರರ ಜೊತೆ ನಗ್ತಾ ನನ್ನನ್ನು ಸ್ವಾಗತಿಸೋದಕ್ಕೆ ಬರಲಿಲ್ಲ. ಅಂದ್ರೆ ಪ್ರತಿದಿನ ಅವನು ಸ್ವಾಗತ ಮಾಡೋದಕ್ಕೆ ಬರ್ತಿದ್ದ. ಮತ್ತೆ ಈ ಸೈನಿಕರೆಲ್ಲ ಯುದ್ಧ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಇಷ್ಟೆಲ್ಲ ವೀಣೆಗಳು, ವಾದ್ಯಗಳು, ಮಂಗಳ ಒಂದು ಧ್ವನಿ, ಶಂಖದ ಧ್ವನಿ ಇದೆಲ್ಲ ಆಗ್ತಿತ್ತು. ಇವತ್ತು ಯಾಕೋ ಇದೆಲ್ಲ ಆಗ್ತಿಲ್ವಲ್ಲ ಅಂತ ಅವನಿಗೆ ಡೌಟ್ ಬಂದಿದೆ. ಅದಕ್ಕೆ ಕೃಷ್ಣನಿಗೆ ಈ ರೀತಿ ಹೇಳ್ತಾನೆ. ಈ ರೀತಿ ಮಾತನಾಡ್ತಾ ಇಬ್ರು ಶಿಬಿರದ ಒಳಗಡೆ ಬರ್ತಾರೆ. ಪಾಂಡವರು ಅತ್ಯಂತ ವ್ಯಾಕುಲ ಮತ್ತೆ ಅಥೋತ್ಸಾಹರಾಗಿ, ಅಂದ್ರೆ ಏನು ಉತ್ಸಾಹನೇ ಇಲ್ಲ ಅವರಲ್ಲಿ, ಆ ರೀತಿ ಇದ್ದಾರೆ. ಅವರ ಅಣ್ಣ ತಮ್ಮಂದ್ರಾಗಿರ್ಬೋದು, ಮಕ್ಕಳಾಗಿರ್ಬೋದು ಈ ಸ್ಥಿತಿಯಲ್ಲಿರೋದನ್ನ ನೋಡಿ, ಮತ್ತೆ ಅಭಿಮನ್ಯು ಅಲ್ಲಿ ಇರಲಿಲ್ಲ, ಅದನ್ನ ನೋಡಿ ಅರ್ಜುನ ಬಹಳ ದುಃಖಿತನಾಗಿ ಕೇಳ್ತಾನೆ, ಈ ದಿನ ನಿಮ್ಮೆಲ್ಲರ ಮುಖಗಳಲ್ಲಿ ಸಂತೋಷನೇ ಇಲ್ವಲ್ಲ, ಯಾಕೆ? ಅಂದ್ರೆ ಅಪ್ರಸನ್ನತೆ ಕಾಣಿಸ್ತಾ ಇದೆಯಲ್ಲ, ಯಾಕೆ? ಇಲ್ಲಿ ನಾನು ಅಭಿಮನ್ಯುವನ್ನೂ ನೋಡ್ತಾ ಇಲ್ಲ, ಅಂದ್ರೆ ಅವನು ಕಾಣಿಸ್ತಾ ಇಲ್ಲ ನನಗೆ, ಮತ್ತೆ ನೀವು ನನ್ನ ಜೊತೆ ಸಂತೋಷದಿಂದ ಮಾತಾಡ್ತಾ ಕೂಡ ಇಲ್ಲ, ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಕೇಳಿದ್ದೆ ಆಚಾರ್ಯ ದ್ರೋಣರು ಚಕ್ರವ್ಯೂಹದ ರಚನೆಯನ್ನ ಮಾಡಿದ್ರು ಅಂತನ್ಬಿಟ್ಟು,
ನಿಮ್ಮಲ್ಲಿ ಆ ಬಾಲಕನಾದಂತಹ ಅಭಿಮನ್ಯು ಇದ್ದಾನಲ್ಲ, ಅವನನ್ನ ಬಿಟ್ರೆ ಬೇರೆ ಯಾರೂ ಆ ವ್ಯೂಹವನ್ನ ಭೇದಿಸೋದಕ್ಕೆ ಬರ್ತಾ ಇರಲಿಲ್ಲ. ಅಭಿಮನ್ಯುಗೂ ಕೂಡ ನಾನು ಆ ವ್ಯೂಹವನ್ನ ಒಳಗಡೆ ಹೋಗೋದಕ್ಕೆ ಹೇಳ್ಕೊಟ್ಟಿದ್ದೆ. ಆದ್ರೆ ಹೊರಬರುವಂತಹ ವಿಧಾನವನ್ನ ಇನ್ನೂ ಅವನಿಗೆ ಹೇಳ್ಕೊಟ್ಟಿರ್ಲಿಲ್ಲ. ಹೀಗೇನೂ ಆಗಿಲ್ಲ ತಾನೇ? ಅಂದ್ರೆ ಆ ಬಾಲಕನನ್ನ ನೀವು ಶತ್ರುಗಳ ವ್ಯೂಹದ ಒಳಗಡೆ ಕಳಿಸ್ಬಿಟ್ಟಿಲ್ಲ ತಾನೇ? ಯಾಕಂದ್ರೆ ಅವನಿಗೆ ಒಳಗಡೆ ಹೋಗೋದಕ್ಕೆ ಬರುತ್ತೆ ಹೊರತು ಹೊರಗಡೆ ಬರೋದಕ್ಕೆ ಬರಲ್ಲ. ಸುಭದ್ರಾನಂದನ ಆ ವ್ಯೂಹವನ್ನ ಅನೇಕ ಬಾರಿ ಭೇದಿಸಿ ಯುದ್ಧದಲ್ಲಿ ಸತ್ತೋಗಿಲ್ಲ ತಾನೇ? ಅವನು ಸುಭದ್ರಾ ಮತ್ತೆ ದ್ರೌಪದಿಯ ಪ್ರೀತಿಯ ಮತ್ತೆ ಮಾತೆ ಕುಂತಿ ಮತ್ತೆ ಶ್ರೀಕೃಷ್ಣನ ಮುದ್ದಿನ ಮೊಮ್ಮಗನಾಗಿದ್ದಾನೆ ಅಂತನ್ಬಿಟ್ಟು ಕೇಳ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಡೌಟ್ ಬರ್ತಾ ಇದೆ ಈಗ. ಹೇಳಿ, ಕಾಲದ ವಶದಲ್ಲಿ ಬಿದ್ದಿರುವಂತ ಯಾರು ಅವನ ವಧೆ ಮಾಡಿದ್ದಾರೆ ಅಂದ್ರೆ, ಈಗ ಅಕಸ್ಮಾತ್ ಅವನೇನಾದ್ರೂ ಸತ್ತಿದ್ರೆ ಅವನು ಕೊಂದಿರೋರು ಯಾರು, ಅವ್ರು ನನ್ನ ಕೈಯಲ್ಲಿ ತಪ್ಪಿಸ್ಕೊಳ್ಳೋದಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವನು ಹೇಗೆ ನಗನಗ್ತಾ ಮಾತಾಡ್ತಾ ಇದ್ದ, ಮತ್ತೆ ಸದಾ ದೊಡ್ಡವರ ಆಜ್ಞೆಯಲ್ಲಿ ಇರ್ತಿದ್ದ. ದೊಡ್ಡವ್ರು ಏನ್ ಹೇಳ್ತಿದ್ರೋ ಅದನ್ನೆಲ್ಲ ಕೇಳ್ತಾ ಇದ್ದ. ಬಾಲ್ಯದಲ್ಲೂ ಕೂಡ ಅವನ ಪರಾಕ್ರಮಕ್ಕೆ ಯಾರ ತುಲನೆಯೂ ಇರಲಿಲ್ಲ. ಅವನನ್ನ ಎದುರಿಸುವಂಥವ್ರು ಇರ್ಲಿಲ್ಲ. ಅಷ್ಟು ಪರಾಕ್ರಮಶಾಲಿ ಅವನು. ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದ. ಮತ್ತೆ ಈರ್ಷ್ಯ ದ್ವೇಷ ಅಂತಂದ್ರೆ ಏನು? ಹೊಟ್ಟೆ ಕಿಚ್ಚು ಪಡೋದು, ದ್ವೇಷ ಪಡೋದು, ಇದೆಲ್ಲ ಅವನನ್ನ ಮುಟ್ಟೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅವೆಲ್ಲ ಅವನ ಹತ್ರನೂ ಬರ್ತಾ ಇರ್ಲಿಲ್ಲ. ಅವನು ಮಹಾ ಉತ್ಸಾಹಿಯಾಗಿದ್ದ. ಅವನ ಭುಜಗಳೆಲ್ಲ ದೊಡ್ಡದಾಗಿತ್ತು. ಮತ್ತೆ ಕಣ್ಣುಗಳು ಕಮಲದ ಹಾಗೆ ವಿಶಾಲವಾಗಿದ್ವು. ತನ್ನ ಸೇವಕರ ಮೇಲೆ ಅವನಿಗೆ ಬಹಳ ದಯೆ ಇತ್ತು. ಯಾವತ್ತೂ ನೀಚ ಪುರುಷರ ಸಹವಾಸವನ್ನ ಅವನು ಮಾಡ್ತಾ ಇರ್ಲಿಲ್ಲ. ಅವನು ಕೃತಜ್ಞ. ಯಾರಾದ್ರೂ ಏನಾದ್ರೂ ಅವನಿಗೆ ಸಹಾಯ ಮಾಡಿದ್ರೆ ಅದನ್ನ ನೆನಪಿಸ್ಕೊಳ್ತಾ ಇದ್ದಂಥವನು. ಜ್ಞಾನಿ ಮತ್ತೆ ಅಸ್ತ್ರವಿದ್ಯೆಯಲ್ಲಿ ಕುಶಲನಾಗಿದ್ದ. ಯುದ್ಧದಲ್ಲಿ ಕಾಲನ್ನ ಹಿಂದೆಗಿತಾ ಇರ್ಲಿಲ್ಲ. ಯುದ್ಧವನ್ನಂತೂ ಅವನು ಅಭಿನಂದಿಸ್ತಾ ಇದ್ದ. ತುಂಬಾ ಇಷ್ಟ ಅವನಿಗೆ ಯುದ್ಧ ಮಾಡೋದು ಅಂತಂದ್ರೆ. ಶತ್ರುಗಳು ಅವನನ್ನು ನೋಡ್ತಾ ಇದ್ದಂಗೆ ಭಯಭೀತರಾಗ್ತಾ ಇದ್ರು. ಅವನು ಆತ್ಮೀಯ ಜನರ ಒಳಿತನ್ನು ಮಾಡುವಂಥವನು ಮತ್ತೆ ಪಿತೃವರ್ಗದ ವಿಜಯವನ್ನು ಬಯಸುವಂಥವನು. ಅಂದ್ರೆ ತನ್ನ ಮನೆಯವರು ಅಂದ್ರೆ ತನ್ನ ತಂದೆ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ಗೆಲ್ಲಬೇಕು ಅಂತ ಇಷ್ಟಪಡ್ತಾ ಇದ್ದಂಥವನು. ಶತ್ರುಗಳ ಮೇಲೆ ಮೊದಲು ಯಾವತ್ತೂ ಆಕ್ರಮಣವನ್ನ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಏನು, ಇವನೇ ಹೋಗಿ ಆಕ್ರಮಣ ಮಾಡ್ತಾ ಇರ್ಲಿಲ್ಲ. ಬೇರೆ ಯಾರಾದ್ರೂ ಇವನ ಮೇಲೆ ಆಕ್ರಮಣ ಮಾಡಿದ್ರೆ ಆಗ ಅವನು ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಯುದ್ಧದಲ್ಲಿ ಯಾವಾಗ್ಲೂ ಅವನು ನಿರ್ಭೀತನಾಗಿರ್ತಾ ಇದ್ದ. ಸ್ವಲ್ಪನೂ ಹೆದರ್ಕೊಳ್ತಾ ಇರ್ಲಿಲ್ಲ. ರಥಿಗಳ ಗಣನೆ ಮಾಡಬೇಕಾದ್ರೆ ಯಾರನ್ನು ಮಹಾರಥಿ ಅಂತ ಹೇಳ್ತಾ ಇದ್ರು, ಆ ವೀರ ಅಭಿಮನ್ಯುವಿನ ಮುಖವನ್ನ ನೋಡದೆ ನನ್ನ ಹೃದಯಕ್ಕೆ ಶಾಂತಿ ಎಲ್ಲಿಂದ ಸಿಗುತ್ತೆ? ನನಗೆ ಯಾಕೆ ಅವನ್ ಕಾಣಿಸ್ತಾ ಇಲ್ಲ? ನನಗಿಂತ ಹೆಚ್ಚು ದುಃಖ ಸುಭದ್ರಳಿಗೆ ಆಗುತ್ತೆ. ಈಗ ಅವನ್ ಸತ್ತೋಗಿದ್ದಾನೆ ಅನ್ನುವಂತ ವಿಷಯ ಅವನಿಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾನೆ, ನನಗಿರ್ಲಿ, ನನಗಿಂತ ಸುಭದ್ರಾಳಿಗೆ ತುಂಬಾ ದುಃಖ ಆಗುತ್ತೆ. ಅವಳು ಮಗನ ಮೃತ್ಯುವನ್ನ ಕೇಳಿದ ತಕ್ಷಣ ಶೋಕದಿಂದ ಪೀಡಿತಳಾಗಿ ಪ್ರಾಣನೇ ಬಿಟ್ಟು ಬಿಡ್ತಾಳೆ. ಅಭಿಮನ್ಯವನ್ನ ನೋಡದೆ ಸುಭದ್ರಾ ಮತ್ತೆ ದ್ರೌಪದಿ ನನಗೆ ಏನನ್ನು ಹೇಳ್ತಾರೋ ಅಂತನ್ಬಿಟ್ಟು ಅದನ್ನು ಬೇರೆ ಹೇಳ್ತಾ ಇದ್ದಾನೆ. ಅವರಿಬ್ಬರಿಗೂ ಕೂಡ ನಾನು ಏನು ಉತ್ತರ ಕೊಡ್ತೀನಿ? ನಿಜವಾಗ್ಲೂ ನನ್ನ ಹೃದಯ ವಜ್ರದಿಂದ ಆಗಿದೆ. ಅಂದ್ರೆ ತನ್ನ ಮಗ ಸತ್ತಿದ್ದಾನೆ ಅನ್ನುವಂಥ ವಿಚಾರ ಕೇಳಿದ್ರೂ ನನ್ನ ಹೃದಯ ಹೊಡೆದೋಗ್ದೆ ಹಾಗೆ ಇದೆಯಲ್ಲ ಅಂತನ್ಬಿಟ್ಟು. ಅಂದ್ರೆ ನನ್ನ ಹೃದಯ ಎಷ್ಟು ಕಲ್ಲಾಗ್ಬಿಟ್ಟಿದೆ, ಕಲ್ಲು ಅಲ್ಲ ವಜ್ರದ ಹಾಗಾಗ್ಬಿಟ್ಟಿದೆ. ಅದಕ್ಕೆ ನೋಡಿ, ನನ್ನ ಪುತ್ರ ವಧುವಾದಂತಹ ಅಂದ್ರೆ ನನ್ನ ಸೊಸೆ ಉತ್ತರಾಳ ಅಳು ಶೋಕಿಸೋದು ಇದರ ನೆನಪು ಬಂದ ತಕ್ಷಣ ಇದು 1000 ತುಂಡುಗಳಾಗಲಿಲ್ವಲ್ಲ, ಹಾಗೆ ಇದೆ. ಅಂದ್ರೆ ಇನ್ನೆಷ್ಟು ಗಟ್ಟಿಯಾಗಿರ್ಬೋದು ನನ್ನ ಹೃದಯ ಅಂತನ್ಬಿಟ್ಟು ಈ ರೀತಿ ಅವನು ತುಂಬಾ ಶೋಕ ಪಟ್ಕೊಂಡು ಮಾತಾಡ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.